ಪುಷ್ಪರಾಜ್ ನೋಡಿ ಹಿಂಗ ಕೈಯಲ್ಲ ಹಾಗೆ ಹಾಕಬೇಕು ಹಾಕೊಂಡು ಪುಷ್ಪರಾಜ್. ಇದೆಲ್ಲ ಸುಳ್ಳು ಫ್ರೆಂಡ್ಸ್. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿರ್ತೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಹೊತ್ತು ಎಷ್ಟು ಬೇಗ ಎದ್ದೇಳಬೇಕು ಅಂತಂದರು ಕಣ್ಬಿಟ್ಟು ನೋಡೋಷ್ಟರಲ್ಲಿ 8 o'clock ಆಗಿರುತ್ತೆ. ಸೊ ಅಷ್ಟರಲ್ಲಿ ನಮ್ಮ ಅಣ್ಣ ಕೂಡ ಬಂದಿದ್ದೀನಿ ಅಂತ ಕಾಲ್ ಮಾಡ್ದೆ. ಸೊ ಹಾಗಾಗಿ ನಾನು ಕೂಡ ಪಿಕ್ ಮಾಡ್ಕೊಂಡು ಬರೋಣ ಅಂತ ಬಂದಿದ್ದೀನಿ. ಸೊ ಅವನಿಗೂ ಕೂಡ ಅಲ್ಲಿ ವಾರದಲ್ಲಿ 5 ದಿನ ಕೆಲಸ ಮಾಡಿಕೊಂಡು ಬೇಜಾರಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ 2 ದಿನ ಆರಾಮಾಗಿ ಮನೆಯಲ್ಲಿ ಕಾಲ ಕಳೆದು ಹೋಗಬೇಕು ಅಂತ ಬಂದಿರ್ತಾನೆ. ಸೊ ಹಾಗಾಗಿ ಅವನು ಬಂದ ಸ್ವಲ್ಪ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ನಾನು ಅಮ್ಮ ಅಣ್ಣ ಹೊಲದ ಕಡೆ ಹೋಗಿ ಏನಿದೆ ಏನಿಲ್ಲ ನೋಡಿಕೊಂಡು ಬರೋಣ ಅಂತ ಸುಮ್ಮನೆ ಜಸ್ಟ್ ಈ ಥರ ಹೋಗ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀರಾ? ನಾವು ಕೊತ್ತಂಬರಿ ಸೊಪ್ಪಿನ ಬೀಜ ಹಾಕ್ತಾ ಇದೀವಿ. ಮನೆಗೆ ಸರಿಯಾಗಿ ಕೊತ್ತಂಬರಿ ಸೊಪ್ಪು ಬೆಳೆಯುವ ವಿಧಾನ ಓಕೆ ಹೇಗೆ ಅಂತ ನಾವು ತೋರಿಸ್ತಾ ಇದೀವಿ. ಅದೇ ನೀರಿಗೆ ಸೊಪ್ಪು ಕೂಡ ಬಳಸಬೇಕು. ಓಕೆ ಸ್ವಲ್ಪ ಜೋರಾಗಿ ಮಾತಾಡಿ. ನಿಮಗೆ ಪೂರ್ತಿ ವರದಿ ಬೇಕು ಅಂದ್ರೆ ನಮ್ಮ ಹತ್ರ ಮೈಕ್ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ನೀವು ಬಡವರಾ? ನಾವು ಬಡವರು. ನೀವು ನಮ್ಮ ಇಡ್ಲಿ ಸ್ಕೂಲು. ಈ ಥರ ನಿಮಗೆ ನಿಮ್ಮ ಮನೆ ಹತ್ರ ಏನಾದರೂ ಜಾಗ ಇದ್ದರೆ ಸ್ವಲ್ಪ ಈ ಥರ ನೀವು ಹಾಕೊಂಡ್ರೆ ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಬೇರೆ ಏನಾದರೂ ಒಟ್ಟಿಗೆ ಸೊಪ್ಪು ತಾನೇ, ಸೊಪ್ಪು ಏನಾದರೂ ಹಾಕೊಂಡ್ರೆ ಮನೆಗೆ ಸೊಪ್ಪು ತರಕಾರಿ ಈ ಥರ ಬೆಳ್ಕೋಬೋದು. ನಾವು ಯಾವಾಗಲೂ ಏನೆಲ್ಲ ಹಾಕಿದೀವಿ ಅಂದ್ರೆ ಒಂದು ಶೇಂಗಾ. ಓಕೆ, ಶೇಂಗಾ ಅದೇ ಮಿಡ್ಲಲ್ಲಿ ಶೇಂಗಾ ಇರುತ್ತೆ. ಮಳೆ ನೀರಿಗೆ ಅದು ಮಳೆ ನೀರಿಗೆ ಪ್ಲಸ್ ನೀರಾಗಿಲ್ಲ ಅಂದರೆ ನಮ್ಮ ನೀರೇ ಇಡೋದು. ಅಲ್ಲೆಲ್ಲ ತೊಗರಿ ಬೀಜ. ಓಕೆ ತೊಗರಿ ಕಡಲೆ ಇವಾಗ ಅಂದರೆ ಇದಂದ್ರೆ ಬೀಜ ಇದು ಅಡಿಕೆ ಗಿಡದ ಬುಡದಲ್ಲಿ ಹಾಕಿದ್ರೆ ತೊಗರಿ ಗಿಡ ಕೂಡ ದಪ್ಪ ಬರುತ್ತೆ. ಸೊ ಬೇರೆ ಜಾಸ್ತಿ ಆಗುತ್ತೆ, ಗಿಡ ಹಾಳಾಗುತ್ತೆ ಅಂತ ಹೇಳಿ ಸ್ವಲ್ಪ ಅದನ್ನ ತೊಗರಿ ದೂರ ಹಾಕಿದೀವಿ. ಸೊಪ್ಪಿಗೆ ಏನಾಗಲ್ಲ. ಓಕೆ ಓಕೆ ಸೊಪ್ಪಿನ ಬೇರು ಕೂಡ ಗೊಬ್ಬರ ಆಗುತ್ತೆ ಕೊನೆಗೆ. ಓ ಅಂದರೆ ತೊಗರಿ ಗಿಡ ಅದೂ ಈ ಸ್ಟ್ರೆಂತನ್ನ ಅದು ತಗೊಳುತ್ತೆ ಅಂತ, ಇದ್ರದ್ದು ಪೌಷ್ಟಿಕಾಂಶ ತೆಗೆದುಕೊಂಡು ಬಿಡುತ್ತೆ. ಅದಕ್ಕೆ ಅದನ್ನು ಸ್ವಲ್ಪ ದೂರ ಹಾಕ್ಬೇಕು. ಆ ಥರ ಸ್ಟ್ರೆಂತ್ ಆಗಿ ಬೆಳೆಯುವಂಥ ಏನಂತೀವಿ ಗಿಡಗಳನ್ನೆಲ್ಲ ದೂರ ಹಾಕ್ಬೇಕು. ಇದಂದರೆ ಸೊಪ್ಪಲ್ವಾ, ಸೊ ಇದೇನಷ್ಟು ಏನು ಎಫೆಕ್ಟ್ ಆಗಲ್ಲ ಗಿಡಗಳಿಗೆ. ಸೊ ಹಾಗಾಗಿ ನಾವು ಗಿಡದ ಹತ್ರ ರೆಗ್ಯುಲರಾಗಿ ನಾವು ಈ ಥರ ಸೊಪ್ಪನ್ನ ನಮ್ಮಪ್ಪ ಹಾಕಿರ್ತಾರೆ. ಈ ಥರ ಕೊತ್ತಂಬರಿ ಆಗಿರ್ಬೋದು, ಬೇರೆ ಏನಾದರೂ ಇರುತ್ತೆ ಅಂದರೆ ಮನೆಗೆ ಇರಲಿ ಅಂತ. ಇವಾಗ ಹಾಕಿಲ್ಲ, ಹಾಗಾಗಿ ಇವಾಗ ಈ ಥರ ಹಾಕ್ತಾಯಿದ್ದೀವಿ. ಇದು ಕೊತ್ತಂಬರಿ ಸೊಪ್ಪು ಎಷ್ಟು ದಿನಕ್ಕೆ ಹಾಕಿ ಎಷ್ಟು ದಿನಕ್ಕೆ ಬರುತ್ತೆ ಅಮ್ಮ? ಕೊತ್ತಂಬರಿ ಇದು ಕಾಳು ಹಾಕಿದ್ರೆ ಎಷ್ಟು ದಿನಕ್ಕೆ ಬರುತ್ತೆ? 9 ದಿನಕ್ಕೆ ಅದು ಮೊಳಕೆ ಬರುತ್ತೆ. ಓಕೆ ಹಾಂ, ಹಾಂ 1 ತಿಂಗಳು ಬೇಕಾ ಅದಕ್ಕೆ ನಮಗೆ ಕೈಗೆ ಸಿಗಬೇಕು ಅಂದರೆ? ಓಕೆ 30 ಡೇಸ್ ಇದಕ್ಕೆ 30 ಡೇಸ್ ಬೇಕು ಈ ಒಂದು ಸೊಪ್ಪು ಕರೆಕ್ಟಾಗಿ ನಮಗೆ ತಿನ್ನೋಕ್ಕೆ ಬರಬೇಕು ಅಂದರೆ. ಇದು ಯಾವುದು ಮೆಂತ್ಯ? ಎಷ್ಟು ದಿನಕ್ಕೆ? ಮೆಂತ್ಯ ಸೊಪ್ಪು ಬಂದು 5 ದಿನಕ್ಕೆಲ್ಲ ನಮಗೆ ಅದು ಹುಟ್ಟುತ್ತೆ. ಅದು ಬರೋಕ್ಕೆ ಎಷ್ಟು ದಿನ? 20 ದಿವಸ 20 ಡೇಸ್ಗೆ ಅದು ಮೆಂತ್ಯ ಬರುತ್ತೆ. ಇನ್ನೂ ಅದಕ್ಕಿಂತ ಬೇಗ ಬರೋ ಸೊಪ್ಪು ಯಾವುದು ಇಲ್ವಾ? ಮೆಂತ್ಯನೇ ಬೇಗ. ಎಲ್ಲ 1 ತಿಂಗಳು, ಎಲ್ಲ ಯಾವ ಸೊಪ್ಪು ಹಾಕಿದ್ರು 1 ತಿಂಗಳು ಲೆಕ್ಕಾಚಾರ. ಇವಾಗ ಇದು ಹಾಕ್ತಿರೋದು ಏನಂದರೆ ಇಲ್ಲಿ ಗಿಡದ ಬುಡದಲ್ಲೇ ಹಾಕಿದರೆ ನಾವು ಸಪ್ರೇಟಾಗಿ ನೀರಿಡಬೇಕು ಅನ್ನೋದಿರಲ್ಲ. ನಮ್ಮ ಗಿಡಕ್ಕೆ ಬರೋ ನೀರಲ್ಲಿ ಅದು ಕೂಡ ಬೆಳೆದು ಚೆನ್ನಾಗಿ ಇರುತ್ತೆ, ತಂಪಾಗಿರುತ್ತಲ್ವ ಯಾವಾಗ್ಲೂ. ಸೊ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಸೆಂಟ್ರಲ್ಲಿ ಏನೈತೆ ಜಾಗ ಅದರಲ್ಲೂ ಏನು ವೇಸ್ಟ್ ಇಲ್ಲ ಗೈಸ್. ಅಲ್ಲಿ ಶೇಂಗಾ, ಕಡಲೆ ಬೀಜ, ಕಡಲೆಕಾಯಿ ಅಂತ ಏನು ಹೇಳ್ತೀವಿ ಅದನ್ನು. ಮಳೆ ಬಂದರೆ ಮಳೆಗೆ ಇಲ್ಲೆಲ್ಲ ಅದೆಲ್ಲ ಗಿಡ ಎಲ್ಲ ಕಡಲೆ ಗಿಡ ರೆಡಿ ಆಗುತ್ತೆ. ಇಲ್ಲಾಂದರೆ ನೀರು ಕಡಿಮೆ ಅಂದರೆ ನಮ್ಮ ನೀರೇ ಇರುತ್ತಲ್ವ. ಸೊ ಗಿಡಕ್ಕೆ ಬಿಡೋ ನೀರನ್ನೇ ಅದಕ್ಕೆ ಬಿಟ್ಟರೆ ಮ್ಯಾನೇಜ್ ಆಗುತ್ತೆ ಅಂತ. ಈ ಥರ ಏನು ಈ ಥರ ಕೃಷಿನ ಏನು ಅಂತಾರೆ ಹೇಳು? ಮಿಶ್ರ ಕೃಷಿ. ಬೇರೆನೇ ಗೊತ್ತಿಲ್ಲ ಫ್ರೆಂಡ್ಸ್ ನಮಗೆ. ಮಿಶ್ರ ಬೇಸಾಯ ಅಂತ ಈ ಥರ ಹೇಳ್ತಾರೆ. ಅಂದರೆ ಎಲ್ಲನೂ ಮಿಕ್ಸ್ ಮಾಡಿ ಮಾಡೋದನ್ನ. ಮಳೆಗಾಲಕ್ಕೆ ಮಳೆ ಬರುತ್ತೆ, ಬರಲಿಲ್ಲ ಅಂದ್ರೆ ಅನಿವಾರ್ಯ. ಓಕೆ ಮಾಡೋದು ವೇಸ್ಟ್. ಈ ಥರ ಯಾರಾದರೂ ನಿಮಗೂ ಗೊತ್ತಿರೋದು ಯಾರಾದರೂ ನೋಡಿದ್ರೆ ನಮಗಂತೂ ಗೊತ್ತು ಅಂದರೆ ಮಾಡಿ ಜಾಸ್ತಿ. ಇದರಲ್ಲಿ ಏನಂದರೆ ಇನ್ಕಮ್ ಅಂದರೆ ಪ್ರಾಫಿಟ್ ಜಾಸ್ತಿ ಇರಲ್ಲ, ಇದರಲ್ಲಿ ಲಾಭ ಜಾಸ್ತಿ ಇರಲ್ಲ. ಹಾಗಾಗಿ ಇದನ್ನು ಮಾಡೋದು ತುಂಬಾ ವೇಸ್ಟ್ ಕೆಲಸ. ಬಟ್ ಏನಂದರೆ ಕೆಲಸ ಮಾಡ್ತಾ ಇರಬೇಕು ಅಂತ ಮಾಡ್ತಾ ಇರಬೇಕು ಅಷ್ಟೇ. ಸೊ ಈ ಕಡೆ ಬಂದರೆ ನಮ್ಮದು ಬಸ್ ಹೋಗ್ತೈತೆ ನೋಡ್ರಿ.
ನಮ್ಮದು ಮೇಯ್ನ್ ರೋಡಲ್ಲಿ ಇರೋದು, ಇಲ್ಲಿಂದನೇ ಬಸ್ ಓಡಾಡುತ್ತೆ ಗೈಸ್ ಈಸಿಯಾಗಿ. ನಮ್ದೇನಾದರೂ ಇಲ್ಲಿ ಮನೆ ಹೊಲ್ದ ಹತ್ರ ಮನೆ ಇದ್ದರೆ ಇಲ್ಲೇ ಬಸ್ ಹತ್ಕೊಂಡು ಇಲ್ಲೇ ಓಡಾಡ್ಬೋದು. ಸೊ ಈ ಕಡೆ ಬಂದು ಎಲ್ಲ ಏನು ಹೇಳಿದ್ದು ಈರುಳ್ಳಿ, ಆನಿಯನ್ ಫುಲ್ಲು ಅದೆಲ್ಲ ಆನಿಯನ್ ಇದೆ. ಬಟ್ ಇನ್ನೂ ಅದು ನಿಮಗೆ ತೋರಿಸ್ಬೇಕಂದ್ರೆ ನನಗೆ ಕಣ್ಣಿಗೆ ಕಾಣಿಸುತ್ತೆ, ಕ್ಯಾಮ್ರಾಕ್ಕೆ ವಿಸಿಬಲ್ ಇಲ್ಲ ಅದಿನ್ನು. ಸೊ ಅದು ಚೆನ್ನಾಗಿ ಬೆಳೆದಾದ್ಮೇಲೆ ತೋರಿಸ್ತೀನಿ. ಅಮ್ಮ ಇನ್ನು ಏನೇನು ಹಾಕಿರೋದು? ತೊಗರಿ ಬೀಜ, ಹೆಸರು ಬೀಜ, ಅವರೆ ಬೀಜ, ಹುಳಿ ಬೀಜ ಎಲ್ಲನೂ ಇಲ್ಲೆಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹಾಕಿದ್ದಾರೆ, ಗಿಡದ ಬುಡಕ್ಕೆ ಬಿಟ್ಟು. ಅಲಸಂದೆ ಕಾಳು ಇದೆಲ್ಲ ಓನ್ಲಿ ಗಿಡದ ಬುಡದಲ್ಲಿ ಓನ್ಲಿ ಸೊಪ್ಪು ಬಿಟ್ಟರೆ ಇದು ಮೆಣಸಿನ ಗಿಡ ಲಾಸ್ಟ್ ಇದ್ವು. ಈಗೆಲ್ಲ ಕ್ಲೀನ್ ಮಾಡಿಸಿದಾಗ ಮೆಣಸಿನ ಗಿಡ ಎಲ್ಲ ಹೋಗಿದ್ದಾವೆ, ಫುಲ್ ಕಂಪ್ಲೀಟಾಗೆಲ್ಲ ಮೆಣಸಿನ ಗಿಡ ಇತ್ತು ಗೈಸ್. ಹೇಳಿ ಏನು ಇರಿಗೇಷನ್ ಇರೋದ್ರಿಂದ ನಿಮ್ಮ ಚಿತ್ಲಪ್ಪ ಇಷ್ಟು ಆಲ್ಮೋಸ್ಟ್ 5 ಎಕರೆ ಜಮೀನು ಏನು ಡ್ರಿಪ್ಪು ಡ್ರಿಪ್ ಇರಿಗೇಷನ್ ಕಂಪ್ಲೀಟ್ ಎಲ್ಲದಕ್ಕೆ ಇರೋದ್ರಿಂದ. ಓಕೆ, ಇದೊಂದು 3 ಎಕರೆಯಲ್ಲಿ ಇದಾವೆ. ಓಕೆ, ನಮ್ಮ ಈರುಳ್ಳಿ ಇದೆಯಲ್ಲ ಅದು ಒಂದು 2 ಎಕರೆಯಲ್ಲಿ ಇದಾವೆ. ಓಕೆ, ಸೇರಿ ಹೆಚ್ಚು ಕಡಿಮೆ. ಓಕೆ. ಟೋಟಲ್ 5 ಎಕರೆಸ್ಗೆ 1 ಬೋರಲ್ಲಿ ಮೇಂಟೈನ್ ಆಗುತ್ತೆ. ಇನ್ನೊಂದು ಬೋರ್ವೆಲ್ ಇದೆ, 2 ಬೋರ್ವೆಲ್ ಇರೋದು. ಆದರೆ ಏನಂದರೆ 1 ಬೋರ್ವೆಲ್ಲಲ್ಲೇ ಮೇಂಟೈನ್ ಆಗುತ್ತೆ. ಇದೆ ಇದು ಈ ಮನೆ ಹಳೆ ಕಾಲದ ಕಲ್ಲಿನ ಮನೆ ಇದು ನೋಡಿ. ಶೇಂಗಾ ಗಿಡ ಅಂದರೆ ಹಿಂಗಿರುತ್ತೆ. ಮರ ಆಗಿ ಬೆಳೆದೈತೆ ಅದು. ಯಾವ್ದು? ಶೇಂಗಾ ಗಿಡ. ಇದು ಶೇಂಗಾ ಗಿಡ. ಇದಿನ್ನೂ ಚಿಕ್ಕ ಗಿಡ. ಇದು ದೊಡ್ಡದಾದ್ಮೇಲೆ ಹೂವು ಬಿಟ್ಟು ಶೇಂಗಾ ನಿಮಗೆ ಮೇಲ್ ಬಿಡುತ್ತಾ ಕೆಳಗೆ ಬಿಡುತ್ತಾ ಅನ್ನೋ ಡೌಟ್ ಇದ್ರೆ ಶೇಂಗಾ ಇಲ್ಲಿ ಒಳಗಡೆ ಭೂಮಿ ಒಳಗೆ ಬಿಡೋದು ಗೈಸ್. ಎಲ್ಲಿ ಬೇಡ, ಭೂಮಿ ಒಳಗಡೆ ಬಿಡೋವಂಥದ್ದು. ನೋಡಿ ವಿಡಿಯೋ ಮಾಡ್ತಾ ಇದ್ದಾಳೆ ನೋಡಿ. ಜಸ್ಟ್ ಹಿಂಗೊಂದು ಲೈನ್ ಮಾಡಬೇಕು, ತುಂಬ ಆಳವಾಗಿ ಡೀಪಾಗೆಲ್ಲ ಅದನ್ನ ಹಿಂಗೆ ಏನೂ ಇಲ್ಲ, ಜಸ್ಟ್ ಹಂಗೆ ಮಾಡಿ. ಅದೇನು ಸೊಪ್ಪು ಹಾಕ್ತಿರೋದು? ಮೆಂತ್ಯ ಸೊಪ್ಪು. ಓಕೆ, ಹಂಗಾಕಿ ಜಸ್ಟ್ ಹಿಂಗೆ ಒಂದು ರೌಂಡು ಮಣ್ಣನ್ನು ಹಾಕಬೇಕು ಅಷ್ಟೇ. ಡನ್. ನಿಮ್ಮ ಕೆಲಸ ಮುಗೀತಾ? ಮುಗಿತಮ್ಮ, ಸುಸ್ತಾಯ್ತು. ಅಷ್ಟೊಂದೇನು ಮಾಡಿಲ್ಲ, ತುಂಬ ಓವರಾಗಿ ಹೇಳ್ಬೇಡ. ಹೀಗೆ 11:30 ಬಂದಿರೋದು. ಎಲ್ಲಿಗೆ? ಅಮ್ಮ ಎಷ್ಟು ಕಾಮಿಡಿ ಮಾಡಿದೆ. ಬಂದು ಅರ್ಧ ಗಂಟೆ ಆಗಿಲ್ಲ ಫ್ರೆಂಡ್ಸ್, ತುಂಬ ಓವರು. ಸುಮ್ಮನೆ ಅದೆಲ್ಲ ಸ್ಕೋಪು ಇರಲಿ ಕೊಡಿ. ಇದು ನೋಡಿ, ಇದೇನು ಹೇಳ್ತಾರೆ ಹೇಳು, ಕುಡ್ಮಾಳ. ಇದನ್ನು ಹೊಸ ಕಾಲದ, ಇವಾಗ ಹೊಸದಾಗಿ ಅಪ್ಗ್ರೇಡ್ ಆಗಿರೋಂಥ ಕುಡ್ಮಾಳ. ಇದೆಲ್ಲ ನೋಡಿ ಎಲ್ಲ ಅಟ್ಯಾಚ್ ಕಬ್ಬಣದಿಂದ ಮಾಡಿದ್ರು. ಆವಾಗಿನ ಸಾಫ್ಟ್ವೇರ್ ಹೆಂಗೆ ವರ್ಷನ್ಗಳು ಅಪ್ಡೇಟ್ ಆಗ್ತಾ ಇರುತ್ತಾ ಹಂಗೆ ಈ ಹಿಂಗಾಗೈತೆ. ಅದು ನೋಡು, ಇದು ಅಪ್ಡೇಟೆಡ್ ವರ್ಷನ್ ಕುಡ್ಮಾಳ. ಅದು ತೋರಿಸು. ಅದು ನೋಡಿ, ಹಳೇ ಕಾಲದಲ್ಲಿ ಒಂದು ಊಟ ತಗೊಳ್ಳಿ, ಈಗ ಒಂದು ಕಬ್ಬಣ ತಗೊಂಡು 6 ಕೋಳಿ ಮಾಡಿ. ಅದು ಪ್ಲಸ್ ಅದು ಏನು ಅಫೋರ್ಡಬಲ್, ಎಲ್ಲರೂ ಅಫೋರ್ಡ್ ಮಾಡ್ಬೋದು ಅದಂತ ಪ್ರೈಸ್. ಯಾಕಂದರೆ ಅದು ಅದೆಲ್ಲ ಮನೇಲಿ ನಾವು ಮಾಡ್ಕೊಳ್ಳೋ ಅಂಥದ್ದು. ಬಟ್ ಇವಾಗೆಲ್ಲ ಅದೆಲ್ಲ ಮಾಡೋವಷ್ಟು ಯಾರಿಗೂ ಪೇಷನ್ಸ್ ಇರಲ್ಲ, ಪ್ಲಸ್ ಏನು ಹೇಳ್ತಾರೆ ಟೈಮ್ ಇರಲ್ಲ, ಏನೋ ಗೊತ್ತಿಲ್ಲ. ಇವಾಗೆಲ್ಲ ಹೋಗಿ ರೆಡಿಮೇಡ್ ಹಿಂಗೆ ತಗೊಬಂದು ಕೆಲಸ ಮಾಡೋದು. ಹೊಲ ನೋಡ್ಬಿಟ್ಟು ಹೋಗೋದ ಅಂತ ಬಂದು ಒಂದು ಸ್ವಲ್ಪ ಕೆಲಸ. ನಮ್ಮಮ್ಮ ನಾನಲ್ಲ ನಮ್ಮಮ್ಮ ಮಾಡಿದ್ದಪ್ಪ ಹೇಳಿದ್ದು. ಏನು ಸೊಪ್ಪು ಇದು ಯೂಸ್ಫುಲ್ ಥಿಂಗ್ಸ್. ಈರುಳ್ಳಿ ವಿಸಿಬಲ್ ಇಲ್ಲ ಫ್ರೆಂಡ್ಸ್, ನನ್ನ ಕಣ್ಣಿಗೆ ಕಾಣಿಸುತ್ತೆ, ಕ್ಯಾಮ್ರಾಗೆ ವಿಸಿಬಲ್ ಇಲ್ಲ. ಇನ್ನು ಸ್ವಲ್ಪ ದಿನ. ಓಕೆ, ಅಲ್ಲ ಈರುಳ್ಳಿ ಬಗ್ಗೆ ಹೇಳ್ತೀಯಾ? ನಮ್ಮ ಅಪ್ಪ ಇರ್ಬೇಕಾದ್ರೆ ಬರಬೇಕಿತ್ತು, ಸ್ವಲ್ಪ ಹೇಳ್ತಿದ್ರು. ಅವನಿಗೇನು ಗೊತ್ತಿಲ್ಲ, ಅಂದರೆ ಯಾವ್ದು ಎಷ್ಟು ದಿನಕ್ಕೆ ಬರುತ್ತೆ ಅವೆಲ್ಲ ನಮ್ಗೆ ಗೊತ್ತಿಲ್ಲ. 3 months ಬೆಳೆ. ಏನಂದರೆ ಆನಿಯನ್, ಈರುಳ್ಳಿ. ಇದು ಪೈರು ಬರೋಕ್ಕೆ ಎಷ್ಟು ದಿನ, ಅದೇನು ಅದೆಲ್ಲ ನಮಗೆಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ನಮ್ಮ ಅಪ್ಪ ಇದ್ದರೆ ಕೇಳ್ಬೋದು. ಬಟ್ ಇವಾಗ ನಮ್ಮ ಅಪ್ಪ ಮನೆ ಹತ್ರ ಇದ್ದಾರೆ, ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದು ಸ್ವಲ್ಪ ಇವನು ಪೋಸ್ ಕೊಡ್ತೀನಿ ಅಂತ ಸ್ವಲ್ಪ ಕೆಲಸ ಮಾಡ್ದೆ. ಈ ಥರ ಇಲ್ಲಿ ಈರುಳ್ಳಿ ಅದು ಇನ್ನೂ ಕ್ಯಾಮ್ರಾಗೆ ವಿಸಿಬಲ್ ಇಲ್ಲ, ನಾವು ತೋರಿಸಿದ್ರೆ ವೇಸ್ಟ್ ಆಗುತ್ತೆ. ನಮಗೆ ಕಣ್ಣಿಗೆ ಕಾಣಿಸ್ತೈತೆ ಪೈರು ಬರೋದು. ಈರುಳ್ಳಿ ಲೈಕ್ ಈರುಳ್ಳಿ ಕೆಳಗಡೆ ಬರುತ್ತಾ ಮೇಲ್ಗಡೆ ಬರುತ್ತಾ ಅನ್ನೋದು ಯಾರಿಗಾದ್ರು ಡೌಟ್ ಇದ್ರೆ, ಈರುಳ್ಳಿ ಭೂಮಿ ಒಳಗಡೆ ಬರೋದು. ಕಡಲೆಕಾಯಿ ಅದೇ ಥರ ಶೇಂಗಾ ಭೂಮಿಯಿಂದ ಒಳಗಡೆ ಬರೋವಂಥದ್ದು. ಇದನ್ನೇನ ಏನು ಹುಡುಗಿಗೆ ಏನು ಗೊತ್ತಾಗಲ್ವ ಇದನ್ನ ಹೇಳುತ್ತೆ ಅಂತ ಅನ್ಕೋಬೇಡಿ. ಕೆಲವೊಬ್ರು ನಂತರದವರು ಇರ್ತಾರೆ, ಗೊತ್ತಿಲ್ದಿರೋರು ಇರ್ತಾರೆ, ನೋಡಿಲ್ದಿರೋರು ಇರ್ತಾರೆ. ಸೊ ಅದೆಲ್ಲಿ ಬರುತ್ತೆ, ಮೇಲ್ಗಡೆ ಬರುತ್ತಾ ಕೆಳಗಡೆ ಬರುತ್ತಾ ಅಂತ ಡೌಟ್ ಇರುತ್ತಲ್ಲ ಅವರಿಗೆ. ಈರುಳ್ಳಿ ಭೂಮಿಯಿಂದ ಒಳಗಡೆ ಬರೋದು, ಮೇಲ್ಗಡೆ ಪೈರು ಬರುತ್ತೆ. ಪೈರು ನೋಡಿರ್ತೀವಿ, ಯಾಕಂದರೆ ನಮ್ಮ ಅಕ್ಕರಿಗೆ
ರೆಗ್ಯುಲರ್ ಆಗಿ ಹಾಕ್ತಾರೆ, ಪೈರು ನೋಡಿರ್ತೀವಿ. ಹೊಲದಲ್ಲಿ ಇವಾಗ ಏನಿರುತ್ತೆ ಪ್ರೊಸೀಜರ್ ಏನು ನಡೆಯುತ್ತೆ ಅಲ್ವಾ, ಸೊ ಅವಾಗ ನಾವು ಏನು ಬೆಳೆಯುತ್ತೆ, ಹೆಂಗ್ ಬೆಳೆಯುತ್ತೆ ಅವೆಲ್ಲ ನಾವು ನೋಡಿಲ್ಲ, ಹತ್ರದಿಂದ ನೋಡಿಲ್ಲ. ಸೊ ಕಿತ್ತಿ ಮನೆ ಹತ್ರ ತಂದಿರ್ತಾರಲ್ಲ ಅದನ್ನ ನೋಡಿರ್ತೀವಿ, ಪ್ಲಸ್ ಮೇಲ್ಗಡೆ ಪೈರು ಬೆಳೆಯುತ್ತಲ್ಲ ಅದನ್ನ ನೋಡಿರ್ತೀವಿ. ಅಂದರೆ ನಾವು ಯಾವತ್ತೋ ಒಂದಿನ ಹೋಗಿ ಜಸ್ಟ್ ಸೆಕೆಂಡ್ ಹಿಂಗೆ ನೋಡ್ಕೊಂಬರೋದಕ್ಕೂ ನಮ್ಮನ್ನ ಆ ಪ್ರೋಸೆಸ್ ಎಲ್ಲ ಹೆಂಗಾಗುತ್ತೆ, ಹೆಂಗೆ ಬೆಳೆಯುತ್ತೆ, ಅದೇನು ಎಂತ ಡೈರೆಕ್ಟಾಗಿ ನಾವು ನೋಡಿದ್ರೆ ಕೈಯಿಂದ ಹಿಂಗೆ ತೆಗೆದು ನೋಡಿದ್ರೆ ಅದು ಕಾಲಿಗೆ ಬೀಳ್ತೀನಿ, ಕೈ ಮುಗಿದು ಸಪೋರ್ಟ್ ಮಾಡಿ. ಏನೋ ಸ್ವಲ್ಪ ತಿಳುವಳಿಕೆ ಕಡಿಮೆ ಆದರೂ ಸಪೋರ್ಟ್ ಮಾಡಿ. ಅಲ್ಲ ನಾನು ಹೇಳಿದ ಅಲ್ಲ ಕರೆಕ್ಟು ಇಲ್ಲ, ನೀನು ಹಂಗೆಲ್ಲ ಹೋಗಿ ನೋಡಿದ್ಯಾ? ಇಲ್ಲ ತಾನೇ, ಮತ್ತೆ ಕರೆಕ್ಟು ನೋಡಿಲ್ಲ ಗೈಸ್, ಇದೆ ನಮ್ದನ್ನ ನಾವೇ ನೋಡಬೇಕು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ಇಲ್ಲಿ ನಾವು ಯಾಕೆಂದರೆ ಇಲ್ಲಿ ಈ ಹೊಲದಲ್ಲಿ ಜಾಸ್ತಿ ಮಾಡೋದಂದರೆ ಇದು ನೀರಾವರಿ ತಾನೇ, ಅದಲ್ಲ ಇದು ನೀರಾವರಿ. ಮುಂಚೆ ಕಾಲದಲ್ಲೆಲ್ಲ ನಮ್ಮಜ್ಜಿ ಕಾಲದಲ್ಲೆಲ್ಲ ಇಲ್ಲೇ ಜಾಸ್ತಿ ಬೆಳೀತಾ ಇದ್ವಿ. ಹಾಗಾಗಿ ಇಲ್ಲಿ ಒಂದು ನಿಮಿಷ, ಈ ಹೊಲ ಆ ಕಡೆ ಎಲ್ಲ ಹೊಲ, ಆ ಕಡೆ ಅಂದರೆ ರೋಡಿಂದ ಆಚೆ ಕಡೆನೂ ನಮ್ಮ ದೊಡ್ಡ ಬರ್ತು, ಆಚೆ ಕಡೆ ಅಲ್ಲಿಂದ ಮತ್ತು ಇದು ಪಕ್ಕ ಫುಲ್ಲು ಅಲ್ಲಿ ತನಕನೂ ನಮ್ಮ ತಾತರದೇ. ಅಂದರೆ ಅವಾಗ ನಮ್ಮ ಅಪ್ಪರ ಕಾಲದಲ್ಲಿ. ಇವಾಗ ಎಲ್ಲ ಡಿವೈಡ್ ಮಾಡಿಕೊಂಡು ಈ ಕಡೆ ನಮ್ಮದು, ಆ ಕಡೆ ಅವ್ರದ್ದು, ಆ ಕಡೆ ಅವ್ರದ್ದು, ಇಲ್ಲಿಂದ ಟೋಟಲ್ ಅಲ್ಲಿ ತನಕನೂ ಎಲ್ಲ ನಮ್ಮದೇ. ಅಂದರೆ ನಮ್ಮದೇ ಅಲ್ವಾ, ನಮ್ಮ ದೊಡ್ಡಪ್ಪ ನಮ್ಮ ಅಣ್ಣರದು, ನಮ್ಮ ತಾತಂದೇ ನಮ್ಮ ತಾತಂದು ಇದೆಲ್ಲ. ಇಲ್ಲಿ ಪಕ್ಕದಲ್ಲಿ ಖಾಲಿ ಇರೋದು ಎದುರುಗಡೆ ಅದು, ಅಲ್ಲಿ ತೋಟ, ಇದು ಎಲ್ಲ ನಮ್ದು ಒಂದೇ ಕಡೆ ಏಕ ಇರುವಂಥದ್ದು. ಈ ಸೈಡ್ ಆ ಸೈಡ್, ರೋಡಿಂದ ಆಚೆ ರೋಡಿಂದ ಈಚೆ. ಸೊ ಹಂಗಾಗಿ ಎಲ್ಲರೂ ಇಲ್ಲೇ ಮಾಡೋದು ಜಾಸ್ತಿ. ಬೇರೆ ಬೇರೆ ಅವ್ರಿಗೂ ಬೇರೆ ಬೇರೆ ಹೊಲ ಇದೆ, ನಮಗೂ ಬೇರೆ ಬೇರೆ ಹೊಲ ಇದೆ. ಆದರೆ ಬೇರೆ ಬೇರೆ ಹೊಲದಲ್ಲಿ ಮಾಡಲ್ಲ, ಯಾರೂ ಮಾಡಲ್ಲ. ನಮ್ಮ ದೊಡ್ಡಪ್ಪರು ನಮ್ಮಣ್ಣರು ಯಾರು ಮಾಡಲ್ಲ, ಎಲ್ಲ ಇಲ್ಲೇ ಮಾಡೋದು. ಇಲ್ಲಿ ಅಕ್ಕಪಕ್ಕದಲ್ಲೇ ಹೊಲದಲ್ಲೇ ಅಂದರೆ ಬೆಳೆಗಳನ್ನೆಲ್ಲ ಇಡೋದು. ನಮಗೆ ಹೇಳ್ತಾ ಇರ್ತಾರೆ, ನಮ್ಮ ಹೊಲದಲ್ಲಿ ಬಂದು ತೋರಿಸು ಎಲ್ಲ ಅಂತ. ಯಾವಾಗಲೂ ಕರೀತಾರೆ, ಬಂದಾಗ ಅದೆಲ್ಲ ತೋರಿಸು, ಅದೆಲ್ಲ ಬಾಳೆ ಗಿಡ, ಸೌತೆ, ಇಲ್ಲ ನಾನು ಸೌತೆ, ಇಲ್ಲಿ ಟೊಮೊಟೊ ಇಲ್ಲಿ ಅಡಿಕೆ, ಬಾಳೆ ಎಲ್ಲ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಉದ್ಧಾರ ಮಾಡಿ. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮ್ಗೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಅಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಸೊ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ, ಬೇಗ ವೀಡಿಯೋಸ್ನ ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬರೋಲ್ಲ ಪುಷ್ಪ ಯಪ್ಪ ತೊಂಡು ಅವ ತೋರ್ಸೋಣ. ಯಪ್ಪ ಇವೇನ ಮುಟ್ಟಿದ್ರೆ ನಮ್ಮನ್ನ ನಾವೆಲ್ಲ ಕೆರ್ಕಬೇಕು. ನಮ್ಮಮ್ಮ ಅಲ್ಲೇ ಅದು ಕಣ್ಣಿಂಗಾಗ್ಲು ಕಣ್ಣು ಪ್ರಾಬ್ಲಮ್. ಕಾಲ್ ತಗೊಂಬೋಗ್ಬಿಡಿ.